ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಇಡ್ಲಿ ಪಾತ್ರೆನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಇಂಡಿಪೆಂಡೆನ್ಸ್ ಡೇ ಫ್ರೀಡಮ್ ಸೇಲಲ್ಲಿ 840 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿರೋದು. ಪೇ ಮಾಡಿರೋ 840 ರುಪೀಸ್ ಕಂಪ್ಲೀಟಾಗಿ ವರ್ತ್ ಅಂತ ಫೀಲ್ ಆಗುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ. ಅಂಡ್ ಇದು ಇಡ್ಲಿ ಪಾತ್ರೆಯ ಬಾಟಮ್ ಕಂಪ್ಲೀಟ್ ಆಗಿ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿರೋದು. ಈವನ್ ಹ್ಯಾಂಡಲ್ ಕೂಡ ಸ್ಟೇನ್ಲೆಸ್ ಸ್ಟೀಲ್. ಇಲ್ಲಿ ಬಾಟಮ್ ಅಲ್ಲಿ ಏನ್ ಕಾಪರ್ ಕಲರ್ ಕಾಣಿಸ್ತಿದೆ ಅಲ್ಲ, ಅದು ಕಾಪರ್ ಪಾತ್ರೆ ಅಲ್ಲ, ಕಾಪರ್ ಕಲರ್ ಪೇಂಟ್ ಮಾಡಿದ್ದಾರೆ. ವೆಯ್ಟ್ ಕೂಡ ಇದೆ ಅಂಡ್ ಚೆನ್ನಾಗಿದೆ. ಅದ್ರ ಜೊತೆಗೆ 2 ಮಿನಿ ಇಡ್ಲಿ ಪ್ಲೇಟ್ಸ್ ಕೊಟ್ಟಿದ್ದಾರೆ. 1 ಪ್ಲೇಟ್ಸ್ ಇಂದ 18 ಮಿನಿ ಇಡ್ಲಿನ ಮಾಡ್ಕೋಬಹುದು. ಸೊ 2 ಪ್ಲೇಟ್ಸ್ ಇಂದ ಒಂದೇ ಸರಿ ನಾವು 36 ಇಡ್ಲಿನ ಮಾಡ್ಕೋಬಹುದು. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಪ್ಲೇಟ್ಸ್ ನ ಸೈಡ್ ಅಲ್ಲಿ ಮೂವ್ ಮಾಡೋದಕ್ಕೆ ಹ್ಯಾಂಡಲ್ ಕೂಡ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಅಂಡ್ 2 ತಟ್ಟೆ ಇಡ್ಲಿ ಕೊಟ್ಟಿದ್ದಾರೆ. ತಟ್ಟೆ ಇಡ್ಲಿ ಸೈಜ್ ತುಂಬಾನೇ ದೊಡ್ಡದಿದೆ. ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ. ಒನ್ ಟೈಮ್ಗೆ ಒಬ್ರು 1 ತಟ್ಟೆ ಇಡ್ಲಿನ ತಿಂದ್ರೆ ಸಾಕಾಗ್ಬಿಡುತ್ತೆ. ಇದ್ರಲ್ಲೂ ಕೂಡ ಸೈಡ್ ಅಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಮೂವ್ ಮಾಡೋದಕ್ಕೆ. ಜೊತೆಗೆ 2 ಇಡ್ಲಿ ಪ್ಲೇಟ್ಸ್ ಕೊಟ್ಟಿದ್ದಾರೆ. 1 ಪ್ಲೇಟ್ ಇಂದ 7 ಇಡ್ಲಿನ ಮಾಡಬಹುದು. ಸೊ ಒಂದೇ ಸಾರಿ 2 ಪ್ಲೇಟ್ ಇಂದ 14 ಇಡ್ಲಿನ ಮಾಡ್ಕೋಬಹುದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಈ ಪ್ಲೇಟ್ಸ್ ಅಲ್ಲೂ ಕೂಡ ಸೈಡ್ ಅಲ್ಲಿ ಮೂವ್ ಮಾಡೋದಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಈವನ್ ಹ್ಯಾಂಡಲ್ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ. ಲಾಸ್ಟ್ ಅಲ್ಲಿ ಒಂದು ಸ್ಟೀಮರ್ ಕೊಟ್ಟಿದ್ದಾರೆ. ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮೂವ್ ಮಾಡ್ಕೊಳ್ಳೋದಕ್ಕೆ ಸೈಡ್ ಅಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ಇದು ಕ್ಲೋಸ್ ಮಾಡೋದಕ್ಕೆ ಮಧ್ಯದಲ್ಲಿ ಲಿಡ್ ಕೊಟ್ಟಿದ್ದಾರೆ. ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಕೋಬಹುದು. ಗೈಸ್, ಒಂದ್ಸರಿ ನಾವು 2 ಪ್ಲೇಟನ್ನ ಇಟ್ಟು ಇಡ್ಲಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಮಾಡೋದಕ್ಕಾಗೋದಿಲ್ಲ. ಒಂದ್ಸರಿಗೆ 2 ಪ್ಲೇಟ್ಸ್ ಅಷ್ಟೇ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾವು ಕೊಟ್ಟಿರೋ ಪ್ರೈಸ್ಗೆ ಮೋಸ ಇಲ್ಲ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಹಾಗೆ ನಾನಿಲ್ಲಿ ಇಡ್ಲಿ ಕೂಡ ಮಾಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಆದ್ಮೇಲೆ ಚೆನ್ನಾಗಿ ತೊಳ್ಕೊಂಡೆ. ಗೈಸ್, ನಾವು ಯಾವುದೇ ಹೊಸ ಪಾತ್ರೆಗಳನ್ನ ಪರ್ಚೇಸ್ ಮಾಡಿದ್ರು ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಲೇಬೇಕು. ಒಂದ್ಸರಿ ಎಲ್ಲ 1, 2, 3 ಸರಿ ಚೆನ್ನಾಗಿ ವಾಶ್ ಮಾಡಿದ್ರು ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಫ್ಯಾಕ್ಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರುತ್ತೆ. ನಾವು ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಕೈಯೆಲ್ಲ ಒಂಥರ ಕಪ್ಪು ಕಲರ್ ಮಸಿ ತರ ಅಂಟ್ಕೊಂಡಿರುತ್ತೆ. ಸೊ ಆ ಕೆಮಿಕಲ್ ಎಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಆಗಬೇಕು ಅಂತ ಅಂದ್ರೆ ಚೆನ್ನಾಗಿ ತೊಳ್ಬಿಟ್ಟು ಒಂದ್ಸರಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ. ನಾನಿಲ್ಲಿ ಇಡ್ಲಿ ಪಾತ್ರೆಗೆ 1/4 ಭಾಗದಷ್ಟು ನೀರ್ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ನಂತರ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಆಯಿಲ್ ನ ಸ್ಪ್ರೇ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡಿ ಇಡ್ಲಿ ಹಿಟ್ಟನ್ನ ಹಾಕೊಳ್ತೀನಿ. ಇದು ಇಡ್ಲಿ ಪ್ಲೇಟ್ಸ್ ಸ್ವಲ್ಪ ಡೀಪ್ ಕೂಡ ಇದೆ. ಇಡ್ಲಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲೇ ಬರುತ್ತೆ. ಕಂಪ್ಲೀಟ್ ಆಗಿ ಫುಲ್ ಆಗೋ ತನಕ ಹಾಕೊಂಡು ಒಂದು 15 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಬೇಯಿಸ್ಕೋಬೇಕು. ಗೈಸ್, ಇಡ್ಲಿ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಪಾತ್ರೆ ಒಂದೇ ಮುಖ್ಯ ಆಗೋದಿಲ್ಲ. ನಾವು ಇಡ್ಲಿ ಹಿಟ್ಟನ್ನ ಯಾವ ರೀತಿ ರೆಡಿ ಮಾಡ್ಕೊಂತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಡ್ಲಿ ಹಿಟ್ಟನ್ನ ಪ್ರಾಪರ್ ಆಗಿ ರೆಡಿ ಮಾಡ್ಕೊಂಡು ಟ್ರೈ ಮಾಡಿ. ನಾನು ಇವಾಗ ಇಡ್ಲಿ ಹಿಟ್ಟನ್ನ ಕಂಪ್ಲೀಟ್ ಆಗಿ ಹಾಕೊಂಡಿದ್ದೀನಿ. ಇದನ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ 15 ನಿಮಿಷ ಬೇಯಿಸ್ಕೊಂಡು ಮುಚ್ಚಳನ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬಿ ಬಂದಿದೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.